ವಿಜಯನಗರದಲ್ಲಿ ಬಡ್ಡಿದಂಧೆ ಆರೋಪ ನ್ಯಾಯಕ್ಕಾಗಿ ಮಾಧ್ಯಮದ ಮುಂದೆ ಕಣ್ಣೀರು ಹಾಕಿದ ಮಹಿಳೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ವಿಜಯನಗರ ಗ್ರಾಮದಲ್ಲಿ ಅಕ್ರಮ ಬಡ್ಡಿದಂಧೆಗೆ ಸಂಬಂಧಿಸಿದ ಗಂಭೀರ ಆರೋಪ ಕೇಳಿಬಂದಿದೆ. ವಿಜಯನಗರ ಗ್ರಾಮದ ದಿವಂಗತ ಶಂಕರ ರಾಯಪ್ಪ ಬಸ್ತವಾಡೆ ಅವರ ಪತ್ನಿ ವತ್ಸಲಾ ಬಸ್ತವಾಡೆ ಅವರು ನಾಗಪ್ಪ ಭೀಮಪ್ಪ ಬಾಗಿ ವಿರುದ್ಧ ಮಾಧ್ಯಮದ ಮುಂದೆ ಆರೋಪ ಮಾಡಿದ್ದಾರೆ. ಮಗಳ ಶಿಕ್ಷಣಕ್ಕಾಗಿ 2023 ಜನವರಿ 24ರಂದು ಸುಮಾರು 3,95,000 ಸಾಲ ಪಡೆದಿದ್ದ ಶಂಕರ ಬಸ್ತವಾಡೆ ಅವರು ಅದರ ಭದ್ರತೆಯಾಗಿ 2 ಎಕರೆ ಜಮೀನಿನ ನೋಂದಾಯಿತ ಕರಾರು ಹಾಗೂ ಕಬ್ಜಾ ಪತ್ರ ಮಾಡಿಕೊಟ್ಟಿದ್ದರು ಎಂದು ವತ್ಸಲಾ ತಿಳಿಸಿದ್ದಾರೆ. ಪತಿಯ ನಿಧನದ ಬಳಿಕ ಇದುವರೆಗೆ ಸುಮಾರು 15,50,000 ಹಣವನ್ನು ನಾಗಪ್ಪ ಬಾಗಿ ಅವರಿಗೆ ಪಾವತಿಸಿದ್ದೇನೆ. ಅದಕ್ಕಾಗಿ 20 ಗುಂಟೆ ಜಮೀನು ಮಾರಾಟ ಮಾಡಿ 11 ಲಕ್ಷ ಬ್ಯಾಂಕ್ ಖಾತೆಗೆ ಜಮೆ ಮಾಡಿದ್ದೇನೆ. ಜೊತೆಗೆ ಪಂಚರ ಸಮ್ಮುಖದಲ್ಲಿ 2 ಬಾರಿ 2 ಲಕ್ಷ ಹಾಗೂ ಮತ್ತೊಮ್ಮೆ 50,000 ನೀಡಿದ್ದೇನೆ ಎಂದು ಅವಳು ಆರೋಪಿಸಿದ್ದಾಳೆ. ಇಷ್ಟಾದರೂ ಜಮೀನಿನ ದಾಖಲೆಗಳನ್ನು ಹಿಂದಿರುಗಿಸದೆ ಇನ್ನೂ 50,000 ನೀಡಿದರೆ ಮಾತ್ರ ದಾಖಲೆ ಕೊಡುತ್ತೇನೆ ಎಂದು ನಾಗಪ್ಪ ಬಾಗಿ ಹೇಳುತ್ತಿದ್ದಾರೆ ಎಂದು ವತ್ಸಲಾ ದೂರಿದ್ದಾರೆ. ಈ ವ್ಯವಹಾರ ಊರಿನ ಹಿರಿಯರ ಸಮ್ಮುಖದಲ್ಲೇ ನಡೆದಿದ್ದು ಅವರಿಗೆ ಈ ವಿಷಯದ ಸಂಪೂರ್ಣ ಮಾಹಿತಿ ಇದೆ ಎಂದು ತಿಳಿಸಿದ್ದಾರೆ. ಈ ಪ್ರಕರಣದಲ್ಲಿ ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ನ್ಯಾಯ ಒದಗಿಸಬೇಕು. ಇಲ್ಲವಾದರೆ ಮಕ್ಕಳೊಂದಿಗೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಎದುರಾಗಬಹುದು ಎಂದು ವತ್ಸಲಾ ಬಸ್ತವಾಡೆ ಮಾಧ್ಯಮದ ಮುಂದೆ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ನಮ್ಮ ಹೆಸರು ವೈಶಾಲಿ ವತ್ಸಲಾ ಶಂಕರ್ ಬಸ್ತವಾಡೆ ರೀ. ನಮ್ಮ ಮಾಲಕರ ಇದ್ದಾಗ ರೀ ನಾಗಪ್ಪ ಭೀಮಪ್ಪ ಬಾಗಿ ಅವ್ರ ಕಡೆ ರೀ ಒಂದು ಹೊಲ ಮಾಡ್ರಿ ರೊಕ್ಕ ಇಸ್ಕೊಂಡಿದ್ರಿ ಮತ್ತು 4 ಲಕ್ಷ ರೂಪಾಯಿ ಇಸ್ಕೊಂಡಿದ್ರಿ. 4 ಲಕ್ಷ ರೂಪಾಯಿ ಇಸ್ಕೊನ ಮತ್ತು 3 ವರ್ಷ ಕರಾರ್ ಐತ್ರಿ. ಅದ 3 ವರ್ಷ ಕೊಡೋದ್ರಿ ಬಡ್ಡಿ ಗಂಟ ಅಂತೇಳಿ ಮತ್ತು 1 ವರ್ಷಗನ ಏನ್ ಮಾಡತ್ರಿ ನಮ್ಗೆ ಇಲ್ಲ ಬಡ್ಡಿ ಕೊಡ್ರಿ ಅಂತೇಳಿ ಸಾರ್ಕೆ ಟಾರ್ಚರ್ ಮಾಡಾಕತ್ರಿ. ನಮ್ಮ ಮಾಲಕರು ಶರ್ಯ ಕುಡಿತೀರಿ, ಶರ್ಯ ಕುಡಿಯೋದು ಮತ್ತು ಅವ್ರೊಟ್ಟು ಸಾಲ ಮಾಡ್ರನ ನಾವು ಅವ್ರ ಬಡ್ಡಿ ಕೊಡೋ ಸಲುವಾಗಿ ರೀ ಹೊಳ್ಳಿ ಮತ್ತಟ ಅವ್ರ 2ನೇದ ಬಾಂಡ್ ಮಾಡಿ ರೊಕ್ಕ ಇಸ್ಕೊಂಡ್ರಿ. ಅವ್ರ ಬಡ್ಡಿ ಕೊಡಾಕಾಗಿಲ್ಲ ಅಂತೇಳಿ ಅಂದ ಅವ್ರ ಬಡ್ಡಿ ಇಸ್ಕೊಂಡ್ರಿ. ಮತ್ತು ಆ ಥರ ಅಟ್ಟ ನಮ್ಗೆ 6,10,000 ರೂಪಾಯಿ ಕೊಡ್ತೇವೆ ಅಂತೇಳಿ ಅಂದ್ ಇದ ಬಾಂಡ್ ಬರ್ಸಾರಿ. ಖರೆ ನಮ್ಗೆ ಅಷ್ಟು ರೊಕ್ಕ ಕೊಟ್ಟಿಲ್ರಿ, ಬರೀ 2.5 ಲಕ್ಷ ಅಷ್ಟು ಕೊಟ್ರಿ. ಮತ್ತು ಉಳ್ಕಿದ ರೊಕ್ಕ ಮತ್ತು ಹೊಳ್ಳಿ ಕೊಡ್ತೇವೆ ಅಂತೇಳಿ ಅಂದ್ ಕೊಡೋದಿಲ್ರಿ. ಮತ್ತು ನಾವು ವಾಯ್ದೆ ಪ್ರಕಾರ ಇನ್ನ ಮತ್ತೆ 2ನೇ ವರ್ಷ ಭೀ ಬಡ್ಡಿ ಬೇಡಾಕತ್ರಿ. ನಮಗೆ ಬಡ್ಡಿ ಚಕ್ರ ಬಡ್ಡಿ ಆಗ್ತೈತಿ, ನೀವು ಕೊಡಾಕಬೇಕನ್ನ ನಾವು 2ನೇ ವರ್ಷ ಮುಗಿದು ಬಡಕರಿ ಅಂತ ಮತ್ತೆ ಇರೋದ ಒಂದು ನಮ್ದು ಹಿರಿಯರ ಪುಣ್ಯಲ ಒಂದು 20 ಗುಂಟೆ ಹೊಲ ಇದ್ದದ್ರಿ. ಅದನ್ನ ಮತ್ತೆ ಮಾರಿ ನಮ್ಮ ಮೈದನಿಗೆ ಮಾರಿ ಮತ್ತು ಅವ್ರು ಬಡ್ಡಿ ಕೊಡಾಕಾಗಿರಿ ಎಲ್ಲ 15 ಲಕ್ಷ ಮಾಡ್ರಿ. ಅವ್ರು ಅಷ್ಟು ಬಡ್ಡಿ ಗಂಟ ಎಲ್ಲ ಕೊಟ್ರಿ ಭೀ ನಮ್ದು ಹೊಲ ನೋಂದ್ ಕಿತ್ತು ಕೊಡಾನಿಲ್ರಿ. ಇದ್ದದ ಹೊಲ ಬಡ್ಡ್ಯಾಗ ಹಾಕಿರಿ ನಾ ಮಾಡ್ರಿ ಭೀ ಮತ್ತು ನಮ್ಮ ಹುಡುಗರು ತೊಂದ್ರಿ ಈಗ ದುಡ್ಕೊಂಡು ತಿನ್ನಾಕ ನಾನು ಬೇರೆ ಕಡೆ ಹೊಲ ಮಾಡಿ ಬೇರೆ ಕಡೆ ಬಂದು ಇದ್ದೇನ್ರಿ. ನಾವು ವಿಜಯನಗರ ಬಿಟ್ಟು ಕಬ್ಬರಿಗೆ ಬಂದೇನ್ರಿ. ಮತ್ತು ಅದು ಅಷ್ಟು ಮೇರಿ ಮತ್ತೆ ಎನ್ನಕತ್ರಿ ಇದು ನಮಗೆ ಮತ್ತೆ ಟಾರ್ಚರ್ ಕೊಡಾಕತ್ರಿ. ನೀವು ಅದು ಎಲ್ಲ ರೊಕ್ಕ ವ್ಯವಹಾರ ಎಲ್ಲ ಅವ್ನು ಬ್ಯಾಂಕ್ ತರಪೇ ನಾವು ಹೊಲ ಮಾರಿ ಕೊಟ್ರಿ. ಮತ್ತು ಇಲ್ಲ ನೀವು ನಮ್ಗೆ ಬಡ್ಡಿ ಕೊಡ್ತೀನೋ ಮಾಡ್ತೀವಿ ಹೊಲ ಕೊಡ್ತಿ ಕೇಳತನ ಸ್ಟೇ ಇಡುನ ನಾವು ಮಾತ್ರ ಅದು ನಮ್ಮ ಮೈದನಿಗೆ ಹೊಲ ಮಾರಾಕ ತೆಗದ್ರಿ. ಅವ್ದೆಲ್ಲ ಬ್ಯಾಂಕ್ ಹತ್ರ ಬಡ್ಡಿ ಗಂಟ ಕೂಡಿ 15 ಲಕ್ಷ ರೊಕ್ಕ ಕೊಟ್ರಿ. ಮತ್ತು ನಮಗೆ ಟಾರ್ಚರ್ ಕೊಡಾಕತ್ರಿ. ಇನ್ನು ನಮ್ಗೆ 50,000 ರೂಪಾಯಿ ಕೊಡ್ರಿ ಬಿದ್ರಕ ನಿಮ್ಮ ಹೊಲದ ಮೇಲೆ ಸ್ಟೇ ಇಡ್ತಾನ. ಹಂಗಾಗಿ ಮಕ್ಕಳ ಕರ್ಕೊಂಡು ಅಂಜ್ರಿ ಹೊಲ ಊರು ವಿಜಯನಗರ ಬಿಟ್ಟು ನಾ ಕಬ್ಬರಾಗ ಬೇರೆದಾರ್ರಿ ಬಾಗಿಡಿ ಸಾವುಕಾರ್ಗಳು ಹೊಲ ಮಾಡ್ಕೊಂಡು ದುಡ್ಕೊತ ತಿನ್ನಕ್ಕೆ ಬಂದಿದ್ದೇನ್ರಿ ಸಾಹೇಬ್ರು. ನಮ್ಗೆ ಭಾಳ ಅನ್ಯಾಯ ಆಗೈತ್ರಿ. ನಮ್ಗೆ ಅದನ್ನ ನೀವು ನ್ಯಾಯ ಕೊಡ್ಸ್ಬೇಕ್ರಿ. ನಿಮ್ಗೆ ಕಾಲು ಬೀಳ್ತಾನ್ರಿ ಸಾಹೇಬ್ರು. ನಾವು ಬಡ್ಡಿ 2 ಬಡ್ಡಿ ತುಂದಾರ್ರಿ ಸಾಹೇಬ್ರು. 2 ಬಡ್ಡಿ ಅಂದ್ರೆ ಮತ್ತೆ 1 ವರ್ಷ ಆಗ ನಮ್ಗೆ ಚಕ್ರ ಬಡ್ಡಿ ಆಗ್ತೈತಿ. ನೀವು ವರ್ಷ ಕೊಡ್ಬೇಕಂತ ಮತ್ತೆ ನಾವು ಬಾಂಡ್ ಮಾಡಿ ಅವ್ನು ಬಡ್ಡಿ ಕೊಡಿಸೋಲಾಗೆ ಬಾಂಡ್ ಮಾಡಿದ್ರಿ ಸಾಹೇಬ್ರ. ಇದು 3 ವರ್ಷ ಆಯ್ತ್ರಿ ಸಾಹೇಬ್ರ. ಇದು 3 ವರ್ಷ ಆಗಿ ಹೋಯ್ತ್ರಿ. ನಮ್ಮ ರೊಕ್ಕನೂ ತುಂದನ್ರಿ. ಹೊಲ ಮಾರಿ ರೊಕ್ಕ ಕೊಟ್ಟದು ಈಗ ಅದು 1.5 ವರ್ಷ ಆಯ್ತ್ರಿ ಸಾಹೇಬ್ರ. ನೋಂದ ಕಿತ್ತು ಕೊಡಲ್ರಿ. ಅವ್ರ ಹೆಸರು ನಾಗಪ್ಪ ಭೀಮಪ್ಪ ಬಾಗಿ ಐತ್ರಿ ಸಾಹೇಬ್ರ. ಚೆಕ್ ತುಂದಾರಿ ಸರ್. ಚೆಕ್ ತುಂದಾರು ನಮ್ಗೆ ಅದ ಮಾಲಕ್ರ ಜರ ಲಕ್ವ ಹೊಡಿತ್ರಿ. ಇವು ಹಿಂಗೆ ಸಾರ್ಕೆ ಟಾರ್ಚರ್ ಕೊಡೋಣ ಲಕ್ವ ಹೊಡ್ಯಾನ. ನಮ್ಗೆ ಅದೇ ಟೆನ್ಷನ್ದಾಗ್ರಿ ಸರ್. ಚೆಕ್ ರೊಕ್ಕ ಕೊಡ್ತನಾಗ ಅವಾಗೆಲ್ಲ ನಡುವಿನಾರ ಪನ್ಸನ್ ಹಿಡ್ಕೊಂಡು ರೊಕ್ಕ ಕೊಟ್ಟೇವ್ರಿ. ಅವ್ಗೆ ಬ್ಯಾಂಕ್ ಥ್ರೂ ಜಮಾ ಮಾಡಿದೇವ್ರಿ. ನಮ್ಗೀಗ ಚೆಕ್ ತೊಂದ ನಮ್ಗೆ ಮಾಡತಾನ್ರಿ, ಟಾರ್ಚರ್ ಕೊಡತಾನ. ನಾವು ಚೆಕ್ ಅದಾವ ನೀವು ಹೆಂಗೆ ಬರ್ತೀರಿ ಬರ್ರಿ ನಿಮ್ಮನ್ನ ಮತ್ತು ನಮ್ಗೆ ಕಂಪ್ಲೀಟ್ ಕೊಟ್ಟ ಅವ್ವ ಮಕ್ಕಳೆಲ್ಲ ಒಳಗೆ ಹೋಗಿಸ್ತೇವೆ ಅಂದ್ರೆ ನಮ್ಗೆ ಹಿಂಗೆ ಸಾರ್ಕೆ ಟಾರ್ಚರ್ ಕೊಡತಾರಿ ಸಾಹೇಬ್ರ. ಅವ್ರಿಗೆ 15 ಲಕ್ಷ ಮ್ಯಾಲ ರೊಕ್ಕ ಕೊಟ್ಟೇವ್ರಿ ಸಾಹೇಬ್ರಿ. ಇನ್ನೂ ಭೀ ಬಂದು ನಮ್ಗೆ 50,000 ರೊಕ್ಕ ಕೊಟ್ರಿ ಅನ್ನತಾರಿ ಸಾಹೇಬ್ರ. ಹ್ಞೂ ರೀ ಸಾಹೇಬ್ರಿ. ಈಗ ನೀವು ಈಗ ರೊಕ್ಕ ತಗೊಳ್ದಾಗ ಕೊಡೋದಾಗ ಯಾರಿದ್ರಿ ನೋಡಿ ರೊಕ್ಕ ತೊಗೊಂಡು ಅವ್ರಿಗೆ ಹೊಲ ಮಾರಿ ರೊಕ್ಕ ಕೊಡದ್ನಾಗ ಸಾಹೇಬ್ರು ನಮ್ಮ ಊರಾಗ ಸಾವುಕಾರ್ಗಳು ರೀ ಶಿವಾನಂದ ರಂಗಾಪುರಿ ಹತ್ರ ಸಾವುಕಾರ ರೀ. ಮತ್ತು ನಮ್ಮ ಮಗಳು ಕೊಟ್ಟೆ ಅವ್ರ ಬೀಗರ ವಿಶ್ವನಾಥ್ ಒಡೆಯರ್ ಹತ್ರ ಅವ್ರದಾರಿ ಬ್ಯಾಂಕ್ ಥ್ರೂ ಅವ್ರಿಗೆ ಅಕೌಂಟ್ಗೆ ರೊಕ್ಕ ಜಮಾ ಮಾಡಿದೇವ್ರಿ. 11 ಲಕ್ಷ ಕೈಯಾಗ ತೊಗೊಂಡ್ರಿ. ಮತ್ತು 2 ಲಕ್ಷ ಬಡ್ಡಿ ಕೈಯಾಗ ತೊಗೊಂಡ್ರಿ. 11 ಲಕ್ಷ ಅಮೌಂಟ್ ಬ್ಯಾಂಕ್ ಥ್ರೂ ಜಮಾ ಮಾಡ್ಕೊಂಡ್ರಿ. ಈಗ ನಿಮ್ಗೆ ಅದು ವ್ಯವಹಾರ ಮುಗಿಸೋ ಟೈಮ್ದಾಗ ಏನು ಬಂದು ಏನು ಹೇಳ್ರು ಇಲ್ಲೋ ಅನ್ಸಲ್ಲ
ಹೇಳ್ಯಾರ್ರಿ ಪಾಪ 1 ವರ್ಷ ಆಕ್ರಿ 1.5 ವರ್ಷ ಪಾಪ ಕಟ್ಪಟ್ಟಿ ಮಾಡ್ಯಾರ್ರಿ ಅವ್ರ ಕಾಲು ಬೀಳ್ತೇವಂದ್ರೆ ಸಾಹೇಬ್ರ ನಮ್ಮ ಲೋನ್ ಕಿತ್ಕೊಡು ನಾನು ಏನೋ ಲೋನ್ ಮಂದಿದ ಸಂಗಿನ ಸಾಲ ಕೊಡೋಯ್ತು ನನ್ನ ಮಕ್ಳು ಭವಿಷ್ಯ ಐತ್ರಿ ಫ್ಯೂಚರ್ ಐತ್ರಿ ಮಕ್ಳು ಸಾಲಿ ಕಲಿಯತ್ತಾರ ಸಾಹೇಬ್ರ ಒಬ್ಬಾಕಿ ಡಿಗ್ರಿ ಕಲಿಯತ್ತಾಳ್ರಿ ಒಬ್ಬಾಕಿ ಡಾಕ್ಟರ್ ಕೋರ್ಸ್ ಮಾಡತ್ತಾಳ ನನ್ನ ಮಕ್ಳು ಭವಿಷ್ಯ ಹಾಳಾಗ್ತೈತಿ ಕಾಕ ನೀನು ಕಾಲು ಬೀಳ್ತಾವ ನನಗೆ ನೋಂದ್ ಕಿತ್ತು ಕೊಡು ಅಂದ್ರೆ ನನಗೆ ನೋಂದ್ ಕಿತ್ತು ಕೊಟ್ಟಿಲ್ರಿ ಅವ್ ನಮ್ಮ ಅದ್ರ ಸಲುವಾಗಿ ನಾವು ಮಾನಸಿಕ ಟೆನ್ಷನ್ದಾಗದೇವ್ರಿ ಸಾಹೇಬ್ರ ನಾವೀಗ ನಮಗೆ ಭಾಳ ಅನ್ಯಾಯ ಆಗೈತಿ ನಮ್ಗೆ ನ್ಯಾಯ ಕೊಡಿಸ್ಬೇಕ್ರಿ ಸಾಹೇಬ್ರ ನೀವು ಇದಕ್ಕೆ ಸಂಬಂಧಪಟ್ಟ ಏನು ಪೊಲೀಸ್ ಸ್ಟೇಷನ್ಗೆಲ್ಲ ಏನು ಹೋಗಿರಿ ನಾವು ಹೋಗಿಲ್ರಿ ಸಾಹೇಬ್ರ ಮಾನ್ಯ ನಾವು ಹೋಗಿನಂದ್ರೆ ನನಗೆ ಟೆನ್ಷನ್ ಹೆಚ್ಚಾಗ ನಾವು ಹೊಲ ಸ್ಟೇ ಇಡ್ತಿರ್ತೀವಿ ನಾವು ಹೋಗಿ ಹೆಸರು ಅಟ್ಟ ಬರ್ಸಿ ಬಂದೇನ್ರಿ ಸರ್ ಅವ್ರ ಡಾಕ್ಯುಮೆಂಟ್ಸ್ ಕೂಡ ಅನ್ನತ್ರ ಡಾಕ್ಯುಮೆಂಟ್ಸ್ ನಾವು ಒಯ್ಲಾಗಿದ್ದು ಒಟ್ಟು ಹೆಸರು ಅಟ್ಟ ಬರ್ಸಿ ಬಂದಿರಿ ಸಾಹೇಬ್ರ ಚಿಕ್ಕೋಟಿ ಪೊಲೀಸ್ ಸ್ಟೇಷನ್ದಾಗ ರೀ. ನಮಸ್ಕಾರ ಸರ್, ನಾವು ಸಿದ್ದರಾಮ್ ಬೆಂಕೇರ್ ಅಂತ ಹೇಳಿ ಹೆಣ್ಮಗಳಿಗೆ ನಮ್ಮ ರಿಲೇಷನ್ ಆಗ್ತಾವೆ ಅಂದರೆ ನಾವು ಪೈಲೆ ಒಂದು ಬಾಂಡ್ ಮಾಡ್ತಂಗೆ ನಮಗೆ ನಡುವೆ ಕರ್ಸಿರ್ರಿ 3,95,000 ರೂಪಾಯಿ ಏನು ಕೊಟ್ಟು ಒಂದು ಕರಾರು ಮಾಡ್ಕೊಂಡಿರಿ ಅವ್ರು ಮಾಡ್ಕೊಂಡಿರಿ. ಅದು ವ್ಯವಹಾರದಾಗ 3 ವರ್ಷ ತನಕ ಬಡ್ಡಿ ಗಂಟೆ ಎಲ್ಲ ಕೂಡಿ 3 ಲಕ್ಷ 3 ವರ್ಷ ತನಕ ಬಾಂಡ್ ಮಾಡಿದ್ರು. ಮತ್ತು ನಂತರ ವರ್ಷ ಬಡ್ಡಿ ಬೇಕಂತೇಳಿ ಅವ್ರು ನಮಗೇನು ಗೊತ್ತಿಲ್ಲದ ಅದು ಬಡ್ಡಿ ಚಕ್ರ ಬಡ್ಡಿ ಹಚ್ಚಿ 2ನೇ ವರ್ಷ ಏನೋ ಒಂದು ಬಾಂಡ್ ಮಾಡ್ಕೊಂಡಾರು ನನಗೇನು ಗೊತ್ತಿಲ್ಲ ವಿಷಯ ಅದ. ದುಡ್ಡು ಅವಾಗ ಕೊಟ್ಟದ್ದು ನಮ್ಮ ಮುಂದೆ 2.5-3 ಲಕ್ಷ ರೂಪಾಯಿ ಅಷ್ಟು 2.5 ಲಕ್ಷ ರೂಪಾಯಿ ಅಷ್ಟು ಕೊಟ್ಟಿರಿ ಅಂದ್ರೆ ಮೊದಲು ಕೊಟ್ಟಿರ್ತಾರೆ ಅದ್ರ ಬಡ್ಡಿ ಗಂಟೆನ ಮುರ್ಕೊಂಡಿರು. ಆ ಟೈಮ್ದಾಗ ನಾವು ಸಾಕ್ಷಿ ಅಂತೇಳಿ ಸಹಿ ಮಾಡಿದ್ವಿ. ಅವಾಗ ನೊಂದು ಕರಾರು ಮಾಡೋ ಟೈಮ್ದಾಗ 3,95,000 ರೂಪಾಯಿ ರೊಕ್ಕ ನಮ್ಮ ಮುಜರಕ್ಕೆ ಅಷ್ಟು ವಾರ ಆದದ್ದು ಅಷ್ಟು ಐತ್ರಿ. ಅದ್ರ ನಂತರ ಅದಕ್ಕೆ ಬಡ್ಡಿ ಗಂಟೆ ಹೆಚ್ಚು ಮಾಡಿ ಅವ್ರು ಮತ್ತೆ 2ನೇ ವರ್ಷ ನಂತರ ಬಡ್ಡಿ ಕೊಡ್ಲಾಗನ ಮತ್ತೊಂದು ಬಾಂಡ ಅವ್ರ ಕಡೆ ಏನೋ ಬ್ಯಾಂಕ್ ಚೆಕ್ ಬುಕ್ ತೊಗೊಂಡಿರ್ತಾರೆ. ಅದು ನಾ ಆ ಟೈಮ್ದಾಗ ನನಗೇನು ಕರ್ಸಿಲ್ಲ, ಅವರು ಕರ್ಸಿ ಏನ್ರಿ ಅವು ಅಕ್ಕಿ ಗಂಡನ ಹೆಸರು ಮ್ಯಾಗಿತ್ತು ರೀ ಆಸ್ತಿ ವೈಶಾಲಿ ಬಸ್ತವಾಡಿ ಅಂತೇಳಿ ಶಂಕರ್ ಬಸ್ತವಾಡಿ ಅಂತೇಳಿ ಅವ್ನ ಹೆಸರು ಮ್ಯಾಗ ಜಮೀನು ಇತ್ತು ರೀ. ಅವು ಸ್ವಲ್ಪ ಆರಾಮಿಲ್ದಾಗಿತ್ತು ರೀ. ಅವು ಹಿಂತಿನ ಕರ್ಕೊಂಡು ಹೋಗಿ ಅವರು 2 ಮಂದಿ ಕೂಡಿ ರೊಕ್ಕ ತೊಗೊಂಡದ ಖರೆ ಐತ್ರಿ. ಮತ್ತು ಕೊಟ್ಟ ನಂತರ 2ನೇ ವರ್ಷ ಬಡ್ಡಿ ಕೊಡ್ಲಾಗನ ಅವ್ರು ಏನು ಮಾಡ್ತಾರೆ ಯಾರ್ರಿ ತಗೊಂಡಿನವ್ರು ಏನು ಮಾಡ್ತಾರೆ ತೊಗೊಂಡಿರ ಅವ ಲಕ್ವಾಡ್ ತಿರ್ಕೊಂಡ್ರಿ ಗಂಡ ತಿರ್ಕೊಂಡಾರಿ. ಯಾಕೆ ಹೆಣ್ಮಗಳು ಬೇರೆದವ್ರು ಹೊಲ ಮಾಡ್ಕೊಂಡು ಕಬ್ಬೂರ ಏರಿಯಾದಾಗ ಸಾವ್ಕಾರ ಹೊಲ ಮಾಡ್ಕೊಂಡು ಪಾಲನೆ ಮಾಡ್ಕೊಂಡು ಅಲ್ಲಿದಾರೆ. ಅಲ್ಲಿಂದ ಇಲ್ಲಿ ಯಾಕೆ ಬಂದಾರ ಅಲ್ಲಿ ಅವ್ರಿಗೆ ಟಾರ್ಚರ್ ಕೊಡೋಣ ಅವ್ರದ್ದು ರೊಕ್ಕ ಕೊಡಕ್ಕೆ ಆಗೋಲಾಗನ ರೀ. ಯಾರು ಟಾರ್ಚರ್ ಮಾಡತ್ತಾರ್ರಿ? ಅವ್ರು ಏನು ನಾಗಪ್ಪ ಭಾಗ್ಯ ಅಂತೇಳಿ ಯಾರು ಬಡ್ಡಿಲಿ ರೊಕ್ಕ ಕೊಡಿದಾರೆ ಅವ್ರು ರೀ. ಇನ್ನೂವರೆಗೆ ಎಷ್ಟು ಈಗ ರೊಕ್ಕ ಇವ್ರು ನಿಮ್ಮ ದುಡ್ಡು ಎಷ್ಟು ಇವ್ರು ಎಷ್ಟು ಕೊಟ್ಟಿದ್ದಾರೆ ಅವ್ರಿಗೆ 15-15.5 ಲಕ್ಷ ತನಕ ಏನು ಕೊಟ್ಟಾರಂತ ರೀ. ಇನ್ನೊಂದು 50,000 ರೂಪಾಯಿ ಕೊಡೋದೈತಿ ಅವು ಕೊಟ್ರೆ ನಾನು ಒಂದು ಕರಾರು ಹಿಂಗೆ ತಗೊಂಡಿಲ್ಲ ಅವ್ರು ಇಲ್ಲ ಅನ್ನಕತ್ರಿ ಅಂತ. ನಾ ಸ್ವತಃ ನಾನು ಮೊದಲು ವ್ಯವಹಾರದಾಗ ನಾನು ನಡು ಇದ್ದೇನೆ ನಾನು ಮನೆಗೆ ಹೋದ್ನಿ ರೀ. ಹೋದ್ ನೋಡಪ್ಪ ಗಂಡ ಸತ್ಯದ ಹೆಣ್ಮಗಳು ಏನು 50,000 ರೂಪಾಯಿ ಬಿಟ್ರೆ ಏನು ಕೆಟ್ಟ ಆಗೋದಿಲ್ಲ ಎಲ್ಲ ಕೊಟ್ಟಿದಾರೆ ಅಂತಾರು. ಮತ್ತು ನೀ 50,000 ಸಲುವಾಗಿ ಅದನ್ನ ನೊಂದು ಕರಾರು ಹಿಂಗೆ ತಗೋ ಅಂತೇಳಿ ನಾ ಕೇಳಕ್ಕೆ ಬಂದ್ರಿ. ಅವಾಗ ಆ ಟೈಮ್ದಾಗ ಏನಂತಾರೆ ಇಲ್ಲ ಮತ್ತು 10 ರೂಪಾಯಿ ರೊಕ್ಕ ನನ್ನ ಕಡೆ ತೊಗೊಂಡಾಳು ಬೇರೆದವ್ರು ಸಾಕ್ಷಿ ನಾವು ಇದಾವು ಭೀ ನನ್ನ ಕಡೆ ಖಾಲಿ ಚೆಕ್ ಅದಾವ ಆಕೆ ಹೆಂಗೆ ಬರ್ತಾವೆ ಬರಲಿ ಎಲ್ಲ ನಮ್ಮವ್ರು 50,000 ಕೊಟ್ರೆ ನಾವು ಹಿಂಗೆ ತಕೋರಲ್ಲ ತಕ್ಕೋದಿಲ್ಲ ಅನ್ನಕತ್ತ. ಎಷ್ಟು ಬಡ್ಡಿ ಎಷ್ಟು ಆಗೈತೆ ರೀ? ಅದೇನು 15.5 ಲಕ್ಷ ತನಕ ಏನು ಮ್ಯಾಲೆ ಚಿಲ್ಲರೆ ಆಗೈತೆ ಅಂತ. ಒಟ್ಟದ್ದು ನನಗೆ ಗೊತ್ತಿದ್ದದು ಒಟ್ಟು 3,95,000 ಅಷ್ಟೇ. ಹೇಳಿ ಸರ್. ಈ 3 ಲಕ್ಷ ರೂಪಾಯಿ ನಾವು ಕೊಟ್ಟಿದ್ರು ಅವ್ರಿಗೆ. ಆನಂತರ ಹಿಂದಾಡಿಸಿ ಅವ್ರು ಏನು ಮಾತು ಏನೋ ಬಡ್ಡಿ ಉಳ್ದೈತಿ ನಮಗೆ ಬೇಕು ಅನ್ನಕತ್ತಾರ್ರಿ. ಯಾಕಂದ್ರೆ 45,000 ರೂಪಾಯಿ ನಾವು ಕೊಡಕ್ಕೆ ಹೋಗಿದ್ರಿ. ಅವ್ನು ತೊಗೊಂಡು ಇಟ್ಕೊಂಡ್ರೆ ಮನ್ಯಾಗ ರೀ. ಅವ್ನು ನಡಿವ್ನವ್ರು ಕರ್ಕೊಂಬರಿತಂದ್ರಿ. ನಡಿವಾದವ್ರು ಕರ್ಕೊಂಬ ಹೋಗಿದ್ರು ಅವ್ರನ್ನ ಕೊಟ್ಟ ಇದನ್ನ ತೊಗೊಂಬಂದ್ರೆ ಮತ್ತೆ ಅವ್ನ ರೊಕ್ಕ ಅವ್ರು ಹೊಳ್ಳಿ ಕೊಟ್ರಿ ರೊಕ್ಕ ಅದು ಸರ್. ಎಷ್ಟು ವರ್ಷದಿಂದ ನಡೆದಿದ್ರಿ ಇದು 1.5 ವರ್ಷ ಆಯ್ತು ಸರ್. ಯಾರಿಗಾರ ದುಡ್ಡು ಕೊಟ್ಟಿದ್ರು ಅವ್ರು? ವೈಶಾಲಿ ನಮ್ಮ ಪವನೇರನ ರೀ. 3,80,000 390 ರೀ. ಈಗ ಹೆಣ್ಮಗಳು ಎಷ್ಟು ಕೊಟ್ಟಾಳ್ರಿ ದುಡ್ಡು? ಈಗ ಹೆಣ್ಮಗ್ರಿ 15 ಲಕ್ಷ ರೀ. 13.5 ಲಕ್ಷ ರೂಪಾಯಿನ ಹಿಂಗಾಗಿತ್ತು ಅದು ಬಡ್ಡಿ ಗಂಟ ಕೂಡ್ರಿ. ಆನಂತರ ಅವ್ರಿಗೆ ಹೊಳ್ಳಿ ಬಿಟ್ರಿ ಅವ್ರಿ ಒಂದು 50,000 ರೂಪಾಯಿ ಬಿಟ್ರಿ. ಅವು ಎಲ್ಲ ಬೇಕು ನಮಗೆ ಎಲ್ಲ ಚೆಕ್ ತೊಗೊಂಡು ಬಂದು ಕೊಟ್ಟಾಗನ ನಾವು ಒಂದು ಕೇಳಕ್ಕೆ ಬರ್ತೇವೆ ಅನ್ನಕತ್ರ ಅವ್ರು. 40,000 ರೂಪಾಯಿ ಕೊಟ್ಟಿದ್ರು ಮಾತು ಇದನ್ನ 40,000ದಾಗ ಮುಗಿಸ್ಕೊಪ್ಪ ನಿಂದು ಅಗದಿ ಬರ್ಬರಿ ಆಯ್ತು ಅಂದು ನಾವು ಎಲ್ಲ ಹೇಳಿ ಬಂದಿದ್ರಿ ಅವ್ರಿಗೆ. ಹ್ಞೂ ರೀ. ಮತ್ತು ಹೇಳಿ ಕೇಸಂದ್ರೆ ರೊಕ್ಕ ಇಟ್ಕೊಂಡ್ರಿ ಅದೂಸ್ ರೀ. ಮತ್ತು ಮರ್ದೂಸ್ ನಾ ನಡುವಾದವ್ರನ್ನ ಕರ್ಕೊಂಬರ್ರಿ ಇವ್ರು ಹಿಂಗೆ ಮಾಡ್ತಾರನ ಕೇಳ್ತಾವ ನಾವು. ಅವ್ರ ನಡುವಾದ ಕರ್ಕೊಂಡು ಹೋಗಿದ್ರಿ ನಾವು. ಕರ್ಕೊಂಡು ಅವ್ರು ನಮ್ಗೆ ಏನು ಹೊಸ್ದಾಗ ಕೊಡೋದಿಲ್ರಿ ಅವ್ರು. ಒಟ್ಟು ಅವ್ನ ರೊಕ್ಕ ನಾವು ಹೊಳಿ ಕೊಟ್ಟರು ಮತ್ತು ಅವ್ರ ನಡುವಾದವ್ರನ್ನ ಇನ್ನು ನಾವು ಕೊಟ್ಟಿದವ ರೊಕ್ಕ ಇನ್ನು ಕಬ್ಜಾ ತಗ ನೀ ನಮ್ಮನ್ನ ಕರಿಬೇಡ ಇದನ್ನ ಮಾಡಬೇಡ ಅಂತ ಹೇಳಿಬಿಟ್ರ ಅವ್ರು. ಅಂತ ಏನು ಮಾಡಿದ್ರೆ ಅಂದ್ರೆ ಹಂಗಾಗಿ ತಾನ ಕುಯ್ತ್ರ ಅದು ಅನ್ಕಸ್ತಕ ಒಂದು 2-3 ವರ್ಷ 2 ವರ್ಷ ಹೋತ್ರ ಅದು. ಈಗ ಅದ ಅವ್ರಿಗೆ ಏನೋ ಇದನ್ನ ಮಾಡಕ್ಕೆ ಬೇಕಾಕೈತಿ ಹೊಲದ ಖರೀದಿ ಇದನ್ನ ಮಾಡಕ್ರಿ. ಇನ್ನೊಂದಿನ ನನ್ನ ಹೆಸರಲ್ಲಿ ಇರ್ತೈತಿ ಇದನ್ನ ಮಾಡ್ಕೋತ ಇವ್ ಟೇಚರ್ ಕೊಡಕತ್ರಿ. ಟೋಟಲ್ ರೊಕ್ಕ ಇವ್ರು ಎಷ್ಟು ಕೊಟ್ಟಾರ ಸರ್? ಈಗ 15 ಲಕ್ಷ ರೀ. 15 ಲಕ್ಷ ಕೊಟ್ಟಾರ ಸರ್. ಇನ್ನು 40,000 ರೂಪಾಯಿ ಕೊಡ್ಬೇಕೈತ್ರಿ ಅವ್ರಿಗೆ. ಅಟ್ಟಕ್ಕೆ 40,000 ರೂಪಾಯಿಕನ ಈಗ ನಮಗೆ 40,000 ರೂಪಾಯಿ ಕೊಡ್ರಿ ನಾವು ಕಿತ್ಕೊಂಬರಕ್ಕೆ ಬರ್ತೇವೆ ಅಂತಂದು ಇದನ್ನ ಹೇಳ್ಕೊತ ಕೂತಾರ ಅವ್ರು.
ಈ ಸಂಬಂಧ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ತನಿಖೆಯ ವೇಳೆ ನಾಗಪ್ಪ ಭೀಮಪ್ಪ ಬಾಗಿ ವಿರುದ್ಧ ಇದೇ ರೀತಿಯ ಆರೋಪಗಳು ಇತರರಿಗೂ ಸಂಬಂಧಿಸಿವೆಯೇ, ಎಷ್ಟು ಜನರಿಗೆ ಇದೇ ಮಾದರಿಯಲ್ಲಿ ಹಣಕಾಸು ವ್ಯವಹಾರ ನಡೆಸಲಾಗಿದೆ ಎಂಬುದನ್ನು ಪೊಲೀಸರು ಪರಿಶೀಲಿಸಿ ಸತ್ಯಾಸತ್ಯತೆ ಪತ್ತೆಹಚ್ಚಲಿದ್ದಾರೆ. ಬಡ್ಡಿ ದಂಧೆ ಆರೋಪಕ್ಕೆ ಸಂಬಂಧಿಸಿದಂತೆ ಆರೋಪಿತನ ವಿರುದ್ಧ ಯಾವ ರೀತಿಯ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂಬುದು ಇದೀಗ ಕಾದು ನೋಡಬೇಕಾಗಿದೆ.